ಗೈಸ್ ಇವತ್ತು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಸೆಕೆಂಡ್ T20 ನಾಯಿ ಹೊಡ್ದು 2-0 ಮಾಡೇ ಬಿಟ್ರಿ. ಎಲ್ಲ ಏನು ಕೇಳ್ತಾ ಇದೀರಿ? ಅಭಿಷೇಕ್ ಶರ್ಮಾ ಹೊಡೆದಿಲ್ಲ ಅಂದರೆ 200 ರೀಚ್ ಮಾಡೋಕ್ಕಾಗುತ್ತಾ, 200 ಟಾರ್ಗೆಟ್ ರೀಚ್ ಮಾಡೋಕ್ಕಾಗುತ್ತಾ ಅಂತ ಕೇಳ್ತಾ ಇರಲಿಲ್ಲ. ಅಭಿಷೇಕ್ ಶರ್ಮಾ 0 ಹೊಡೆದಿನು 15 ಓವರ್ಸ್ನಲ್ಲಿ ಹೊಡೆದಿದ್ದೀವಿ 209. ಇನ್ನು 28 ಬಾಲ್ನ ನಾಯಿ ಬಿಸಾಕಿದ್ವಿ. ಎತ್ಕೊಳ್ರಪ್ಪ 28 ಬಾಲ್ ಅಂತ. ಇವತ್ತು ಯಾರು ಮ್ಯಾಚ್ನ ಮಿಸ್ ಮಾಡ್ಕೊಂಡ್ರು, ಈ ಥರ ಮ್ಯಾಚ್ ಯಾವತ್ತೂ ನೋಡಿಲ್ಲ, ಇನ್ನು ಮುಂದೆ ಬರೋದು ಇಲ್ಲ. ಮ್ಯಾಚ್ನಲ್ಲಿ 2 ಟರ್ನಿಂಗ್ ಮೂಮೆಂಟ್ಸ್ ಇತ್ತು. ಯಾವ್ದ್ಯಾವುದು ಹೆಂಗಿತ್ತು ಮ್ಯಾಚು? ಇಶಾನ್ ಕಿಶನ್ ನಾಯಿ ಹೊಡೆದಿದ್ದು ಹೆಂಗೆ? ಗಿಲ್ಲಿ ಸ್ಟೈಲ್ ಹೇಳೋದು ಡಮಾಲ್ ಡಿಮಿಲಿ ಡಕ್ಕ. ನ್ಯೂಜಿಲೆಂಡ್ನ ಮಾತ್ರ ನಾಯಿ ಹೊಡೆದಿದ್ದು ಮಾತ್ರ ಪಕ್ಕ. ಬಾಯ್ ಪಟ್ಕೊಂಡು ಬಿಟ್ಟಿರ್ತಾರೆ ನ್ಯೂಜಿಲೆಂಡ್ ಅವರು, ಅಯ್ಯೋ ಏನು ನೋಡ್ಬಿಟ್ರಿ ಅಂತ. ಮ್ಯಾಚ್ 7 ಗಂಟೆಗೆ ಸ್ಟಾರ್ಟ್ ಆಗಬೇಕಾಗಿತ್ತು. 6:30ಗೆ ಗೊತ್ತಾಯಿತು ಡ್ಯೂ ಬಂದಿದೆ ಅಂತ. 6 o'clockವರೆಗೂ ಡ್ಯೂ ಇದ್ದಿಲ್ಲ, 6:30 ಗೊತ್ತಾಯಿತು ಡ್ಯೂ ಬಂದಿದೆ ಅಂತ. ಟಾಸ್ ಗೆದ್ದು ಬಾಲಿಂಗ್ ಚೂಸ್ ಮಾಡ್ತೀವಿ. ಗೊತ್ತಿತ್ತು ಎಷ್ಟೇ ಟಾರ್ಗೆಟ್ ಇದ್ದು ಚೇಸ್ ಮಾಡ್ತೀವಂತ. ಪವರ್ ಪ್ಲೇ ಮಾತ್ರ ನಮ್ಮ ಕೈಯಲ್ಲಿ ಹೋಗಿಲ್ಲ. 3 ಓವರ್ಸ್ಗೆ 43 ರನ್ಸ್ ಹೊಡೆದಿದ್ರು. ನಾಯಿ ಹೊಡೆದ್ರು. ಅದಾದಮೇಲೆ ನಮ್ಮ ಸೇವಕ ಬಂದ, ಯಾರು ಹೇಳಿ? ಜಸ್ಪ್ರೀತ್ ಬುಮ್ರಾ ಅಲ್ಲ, ಹರ್ಷಿತ್ ರಾಣಾ ಬಂದ. ಹರ್ಷಿತ್ ರಾಣಾ ಹಿಂಗೆ ಸ್ಲೋರ್ ಆಗ್ತಾ ಸೆಕೆಂಡ್ ಬಾಲಲ್ಲಿ 115 km/h ಅಷ್ಟೇ. ಡೆವಿಡ್ ಕಾಮೆ ಸುಮ್ಮನೆ ಎಡ್ಜಾಗಿ 38 ಸರ್ಕಲ್ನಲ್ಲಿ ಕ್ಯಾಚ್ ಆಯಿತು. ಆಮೇಲೆ ಪವರ್ ಪ್ಲೇನ 64-for-2 ಅಂತ ಹಿಂಗೆ ಒಂದು ಮಾಡಿಬಿಡ್ತು. ಗುಡ್ ಪವರ್ ಪ್ಲೇ ಅಂತ ಹೇಳ್ಬೋದು. ಆಮೇಲೆ 10 ಓವರ್ಸ್ಗೆ 111 for 3. ಫಸ್ಟ್ T20ಯಲ್ಲಿ ನಾವು 240 ಹೊಡೆದ್ರಲ್ಲ, ಅವಾಗನೇ 10 ಓವರ್ಸ್ಗೆ 117 ಹೊಡೆದಿದ್ದೀವಿ. ಇವರು ಜಸ್ಟ್ 6 ರನ್ ಶಾರ್ಟ್ ಇದ್ರೆ ಅಷ್ಟು ಹೊಡೆಯೋದಕ್ಕೆ. ಆಮೇಲೆ ನಾವೆಲ್ಲ ಏನು ಅನ್ಕೊಂಡಿದ್ರಿ? 230, 220 ಅಂತೂ ಟಾರ್ಗೆಟ್ ಇದ್ದೇ ಇರುತ್ತೆ ಅಂತ. ಸೂರ್ಯಕುಮಾರ್ ಹಂಗೆ ಅನ್ಕೊಂಡಿದ್ದ. ಗೌತಮ್ ಗಂಭೀರ್ ಬಂದ, ಪ್ಲಾನಿಂಗ್ ಎಲ್ಲ ಹೇಳ್ದ, ವೈಡ್ ಲೆಂತ್ನಲ್ಲಿ ಹಾಕ್ರಿ ಆ ಥರ ಈ ಥರ. ಆಮೇಲಿಂದ ಟೈಮ್ಔಟ್ ಆಮೇಲೆ ಎಲ್ಲರೂ ವೈಡ್ ಲೆಂತ್ನಲ್ಲಿ ಹಾಕಕ್ಕೆ ಹೋದ್ರು. ಅಷ್ಟೇನು ಹೊಡೆಯೋಕ್ಕಾಗಿದ್ದಿಲ್ಲ. ಆದರೆ ಕಷ್ಟಪಟ್ಟು 208ಗೆ ಬಂದರು. ಮೇಜರ್ ಕಾಂಟ್ರಿಬ್ಯೂಷನ್ ಸ್ಯಾಂಟ್ನರ್ದಾಗಿತ್ತು. ಆಮೇಲೆ ಚೇಸ್ ಮಾಡ್ತೀವಂತ ಬಂದ್ರಿ. ಸಂಜು ಸ್ಯಾಮ್ಸನ್ ಕಮ್ಮಿನಲ್ಲಿ ಔಟ್ ಆದ. ಅಭಿಷೇಕ್ ಶರ್ಮಾ ಟಕ್ನಲ್ಲಿ ಔಟ್ ಆದ. ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಮ್ಯಾಚ್ ಪಕ್ಕ ಹೊಡಿತಾನೆ. ಆಮೇಲೆ ಬಂದ ಇಶಾನ್ ಕಿಶನ್. ಈ ಕಡೆ ಸೂರ್ಯಕುಮಾರ್ ಯಾದವ್ ನಾಯಿ ಹೊಡೆದ್ರು. ಬರೀ 6-4 ಸಾಕಾಗೋಗಿತ್ತು ನ್ಯೂಜಿಲೆಂಡ್ ಬಾಲರ್ಸು. ಅವ್ನು ಯಾರೋ ಜಾಕ್ ಫ್ಲೇಕ್ಸ್ ಅಂತ ಇದ್ದಾನೆ, ಅವನ ಮಾತ್ರ ಹುಚ್ಚನಾಗಿ ಹೊಡೆದು ಅವನೇ ರೆಕಾರ್ಡ್ ಮಾಡಿಬಿಟ್ಟ. ಹೈಯೆಸ್ಟ್ ರನ್ಸ್ ಫಾರ್ ನ್ಯೂಜಿಲೆಂಡ್ ಬೌಲರ್ ವರ್ಸಸ್ ಇಂಡಿಯಾ ಅಂತ ಹೊಡೆದು ಹಾಕ್ಬಿಟ್ರು. 1 ವರ್ಷದ ನಂತರ ಸೂರ್ಯಕುಮಾರ್ ಯಾದವ್ 50 ರನ್ಸ್ ಹೊಡೆದಿದ್ದು, ಅದು ಗ್ರೇಟ್ ಅಂತ ಹೇಳ್ಬೋದು. ಇದೆಲ್ಲ ಏನು ರೆಕಾರ್ಡ್ಸ್ ಆರ್ ಮೆಂಟ್ ಟು ಬಿ ಬ್ರೋಕನ್ನು. 28 ಬಾಲ್ ಇರುವಾಗ ಹೊಡೆದಿದ್ದೀವಿ, ಅದು ಗ್ರೇಟ್. ಇರುವಾಗ ನಾವು ಇಂಡಿಯಾ 2-0. ಇದಕ್ಕಿಂತ ಮುಂಚೆ ನಮ್ಮ ಶಿವಮ್ ದುಬೆ ಕಾಂಟ್ರಿಬ್ಯೂಷನ್ ಮಾತ್ರ ಮರಿಬಾರ್ದು. 36 ರನ್ಸು 18 ಬಾಲ್ಸ್ನಲ್ಲಿ 1-4, 3 ಸಿಕ್ಸಸ್. ಇವಾಗ ಕಾಂಟ್ರಿಬ್ಯೂಷನ್ ನೋಡೋದಾದರೆ ಇಶಾನ್ ಕಿಶನ್ 76 ರನ್ಸು 32 ಬಾಲ್ಸ್ನಲ್ಲಿ 11 ಫೋರ್ಸು 4 ಸಿಕ್ಸಸ್ಸು ವಿತ್ 237 ಸ್ಟ್ರೈಕ್ ರೇಟ್. ಸೂರ್ಯ 82, 37 ಬಾಲ್ಸ್ನಲ್ಲಿ 9 ಫೋರ್ಸು 4 ಸಿಕ್ಸಸ್ಸು. ಶಿವಮ್ದು 36 ರನ್ಸು 18 ಬಾಲ್ಸ್ 1 4 3 ಸಿಕ್ಸಸ್. ಎಲ್ಲರೂ 200 ಸ್ಟ್ರೈಕ್ ರೇಟ್ನಲ್ಲಿ. 200 ಹಿಂಗೆ ನಾಯಿ ಹೊಡೆದು ಬಿಟ್ಟಿದ್ರೆ ಮಕ್ಕ 320 ರೀಚ್ ಆಗಿಬಿಟ್ರೋದೇನು. ಇನ್ನು 30 ಬಾಲ್ಸಲ್ಲಿ ಪಕ್ಕ 300 ರೀಚ್ ಆಗ್ತಿರುತ್ತೆ. ಅದೊಂದು ರೆಕಾರ್ಡ್ ಆಗಿರೋದು. 2 ಟರ್ನಿಂಗ್ ಪಾಯಿಂಟ್ ಹೇಳಿದ್ನಲ್ಲ, 2 ಟರ್ನಿಂಗ್ ಪಾಯಿಂಟ್ ಎಲ್ಲಂದರೆ ನಾವು ಬೌಲಿಂಗ್ ಮಾಡ್ತಾರೆ ಅವಾಗ ಹರ್ಷಿತ್ ರಾಣಾ ಬಂದು ಪಟಕ್ ಅಂತ ಒಂದು ವಿಕೆಟು, ನೆಕ್ಸ್ಟ್ ಓವರಲ್ಲಿ ವರುಣ್ ಚಕ್ರವರ್ತಿ ಇನ್ನೊಂದು ವಿಕೆಟ್, 2 ವಿಕೆಟ್ ತೊಗೊಂಡ್ರಲ್ಲ, ಅದು ಟರ್ನಿಂಗ್ ಪಾಯಿಂಟು. ನಮಗಿಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತಂದರೆ ನ್ಯೂಜಿಲೆಂಡ್ ಪಾಯಿಂಟ್ ಆಫ್ ವ್ಯೂನಲ್ಲಿ 2 ಓವರ್ 66 for 2 ಇತ್ತಲ್ಲ, ಆವಾಗ ಈ ಫೋಕ್ಸ್ ಕರ್ಕೊಂಬಂದರು. ಆ ಟೈಮ್ನಲ್ಲಿ ಮ್ಯಾಟ್ ಹೆನ್ರಿನ್ ತರ್ಕೊಂಬಂದಿದ್ರೆ ಏನಾಗ್ತಿತ್ತು ಗೊತ್ತಿಲ್ಲ. ಹೊಡಿತಿದ್ದಿಲ್ಲ, ಅದು ಬೇರೆ ವಿಷಯ. ಮ್ಯಾಟ್ ಹೆನ್ರಿನ್ ತರ್ಕೊಂಬಂದಿದ್ರೆ ಪಕ್ಕ 20 ರನ್ ತೋರಿಸ್ಕೊಡ್ತಿದ್ದಿಲ್ಲ. ಫೋಕ್ಸ್ ಮಾತ್ರ ನಾಯಿ ಹೊಡೆದಂಗೆ 20-28 ರನ್ ಮುಡಿಸ್ಕೊಂಡ. ನೋ ಬಾಲ್ ಹಾಕಿ ವೈಡ್ಗಳು, ನೋ ಬಾಲ್, ಅದು ಟರ್ನಿಂಗ್ ಪಾಯಿಂಟು. ನೆಕ್ಸ್ಟು ಈ T20 ಹೋಗಿದ್ರಿ 2-0 ಲೀಡು. ನೆಕ್ಸ್ಟ್ 3ನೇ T20 ಗುವಾಹಟಿಯಲ್ಲಿ ಪಕ್ಕ 200 ಅಂತೂ ದಾಟಲ್ಲ. 170 ರನ್ಸ್ ಟಾರ್ಗೆಟ್ ಇರ್ಬೋದು. 170-175 ಅಷ್ಟು ಹೊಡೆದ್ರೇ ವಿನ್ನಿಂಗ್ ಸ್ಕೋರ್ ಅಂತ ಹೇಳ್ಬೋದು ಗುವಾಹಟಿಯಲ್ಲಿ. ನೋಡೋಣ ಏನಾಗುತ್ತೆ ಅಂತ.